ಪ್ರೈಸ್ ದ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಈಗ ನಾವು ಒಂದು ಚಿಕ್ಕದಾದ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಕರ್ತನೆ, ಈ ಸಾಯಂಕಾಲ ಹೊತ್ತು ನಮ್ಮನ್ನು ನೀನು ಕಾಯ್ದು ಕಾಪಾಡಿದ್ದಕ್ಕಾಗಿ ಸ್ತೋತ್ರ ಹೇಳುತ್ತೇನೆ ಸ್ವಾಮಿ. ಇವತ್ತಿನ ದಿವಸ ನಾನು ವಾಕ್ಯವನ್ನು ಹಂಚುವಾಗ ಸ್ವಾಮಿ, ನೀ ನನ್ನ ಸಂಗಡ ಇರಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಕರ್ತನೆ, ನಾನು ಹೇಳುವಂಥದ್ದು ಎಲ್ಲ ನಿನ್ನ ಆಲೋಚನೆ ಆಗಿರಲಿ ಸ್ವಾಮಿ. ಅದು ನಿನ್ನ ಆಲೋಚನೆ ಆಗಿ ಅದು ನನ್ನ ಬಾಯಿಂದ ಬರುವ ಹಾಗೆ ಕೃಪೆ ತೋರಿಸ್ಬೇಕಾಗಿ ಬೇಡಿಕೊಳ್ತೇನೆ. ಯಾರ್ಯಾರು ಈ ವಿಡಿಯೋವನ್ನು ನೋಡುತ್ತಾ ಇದ್ದಾರೆ ಸ್ವಾಮಿ, ಅವರೆಲ್ಲರನ್ನು ಕಾಯ್ದು ಕಾಪಾಡು. ಅವರು ಈ ಜೀವವುಳ್ಳ ವಾಕ್ಯವನ್ನು ಸ್ವೀಕರಿಸಿ ಅವರು ಹೃದಯವನ್ನು ಬದಲಿ ಮಾಡುವ ಹಾಗೆ ಕೃಪೆ ತೋರಿಸು. ನಾನ್ ಬಿಲೀವರ್ಸ್ ಹೃದಯವನ್ನು ನೀನು ಬದಲಿ ಮಾಡುವ ಹಾಗೆ ಕೃಪೆ ತೋರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ನಾನು ಕೇಳೋಕ್ಕಿಂತಲೂ ಬೇಡೋಕ್ಕಿಂತಲೂ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇಲೆ ಸೊ ಪ್ರಿಯರೇ, ಇವತ್ತಿನ ದಿವಸ ನಾವು ಯಾವುದರ ಬಗ್ಗೆ ನಾವು ಧ್ಯಾನವನ್ನು ಮಾಡಿಕೊಳ್ಳೋಣ ಅಂತಂದರೆ, ಇಲ್ಲಿ ಜೀಸಸ್ ಕ್ರೈಸ್ಟ್ ರೂಪಾಂತರ, ದೇವರ ಯೇಸು ಸ್ವಾಮಿಯ ರೂಪಾಂತರ, ಜೀಸಸ್ ಕ್ರೈಸ್ಟ್ ಟ್ರಾನ್ಸ್ಫಾರ್ಮೇಷನ್, ರೂಪಾಂತರಗೊಳ್ಳೋದು, ಅದನ್ನು ನಾನು ಇವತ್ತಿನ ದಿವಸ ನಾನು ಹೇಳಲು ಬಯಸುತ್ತೇನೆ. ಅದರ ಬಗ್ಗೆ ನಾವು ಧ್ಯಾನವನ್ನು ಮಾಡಿಕೊಳ್ಳೋಣ. ಇವತ್ತಿನ ದಿವಸ ಕಂಪ್ಯಾರಿಸನ್, ಈಗ ನಾವು ಟ್ರಾನ್ಸ್ಫಾರ್ಮೇಷನ್ ಒಳಗೆ ಇದರೊಳಗೆ ನಾವು ಯೇಸು ಸ್ವಾಮಿಯ ರೂಪಾಂತರದಲ್ಲಿ ನಾವು ನೋಡುತ್ತೇವೆ. ಟ್ರಾನ್ಸ್ಫಾರ್ಮೇಷನ್ ಅಂದರೆ ಕಂಪ್ಯಾರಿಸನ್ ಮಾಡಿದ್ದಾರೆ. ಕಂಪ್ಯಾರಿಸನ್ ವಿತ್ ಮೋಶೆಯ ಮತ್ತು ಯೇಸು ಸ್ವಾಮಿಯ ಕಂಪ್ಯಾರಿಸನ್. ಇಲ್ಲಿ ಮೋಶೆ ಮತ್ತು ಯೇಸು ಸ್ವಾಮಿಯ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಕಂಪ್ಯಾರಿಸನ್ ಮಾಡಿದರೆ, ಇಲ್ಲಿ ಯಾವ್ಯಾವ ಚಾಪ್ಟರ್ನಲ್ಲಿ ಬರುತ್ತವೆ? ಮತ್ತಾಯನ ಸುವಾರ್ತೆ 17:1 ಮತ್ತು 8ರಲ್ಲಿ ನೋಡುತ್ತೇವೆ. ಮಾರ್ಕನ ಬರೆದ ಸುವಾರ್ತೆ 9:2-8ರಲ್ಲಿ ನೋಡುತ್ತೇವೆ. ಲೂಕನ ಬರೆದ ಸುವಾರ್ತೆ ಮತ್ತು ಯೋಹಾನನ ಬರೆದ ಸುವಾರ್ತೆ 1:1-3ರಲ್ಲಿ ನಾವು ನೋಡುವವರಾಗಿದ್ದೇವೆ. ಇವತ್ತಿನ ದಿವಸ ಇದು ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ನಾನು ಹೇಳಲು ಬಯಸುತ್ತೇನೆ. ಸೊ ಇಲ್ಲಿ ಕಂಪ್ಯಾರಿಸನ್ ಆಫ್ ಮೌಂಟ್ ಸೇನಾಯಿ ಆ್ಯಂಡ್ ದ ಮೌಂಟ್ ಆಫ್ ಟ್ರಾನ್ಸ್ಫಿಗರೇಷನ್ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಸೊ ಇಲ್ಲಿ ವಿಮೋಚನಾ ಕಾಂಡ ಅದು 24ನೇ ಅಧ್ಯಾಯ 15 ಮತ್ತು 15ರಿಂದ18ವರೆಗೆ ಬರೆದಿರುವಂಥ ವಚನವನ್ನು ನಾನು ಓದುತ್ತೇನೆ. ನೋಡಿರಿ ಇಲ್ಲಿ. ಈಗ ಇಲ್ಲಿ ದೇವರು ಇಲ್ಲಿ ಏನಂತಂದ್ರೆ, ಮೊದಲೇ ಮೋಶೆ ಯೆಹೋವನ ಆಜ್ಞೆಗಳನ್ನೆಲ್ಲ ಬರೆದು ಬೆಳಿಗ್ಗೆ ಇಲ್ಲಿ ಆಜ್ಞಾಶಾಸನಗಳನ್ನು ಬರೆದು ನೀನು ಬೆಟ್ಟದ ಕಡೆಗೆ ಬರಬೇಕಂತೇಳಿ ಯೆಹೋ ದೇವರು ಅವನಿಗೆ ಆಜ್ಞಾಪಿಸಿರುತ್ತಾನೆ. ಯಾರಿಗೆ? ಮೋಶೆಗೆ ಹೇಳಿರ್ತಾನೆ ಬಾ ಅಂತಂಥೇಳಿ. ಆಮೇಲೆ ಇಲ್ಲಿ ನಾವು ನೋಡ್ತೇವೆ ಮೋಶೆ 24:15-18ನೇ ವಚನ ಒಳಗೆ ನಾವು ನೋಡ್ತೀವಿ. ಇಲ್ಲಿ ಯೆಹೋವನು ಮೋಶೆಗೆ, ನೀನು ಬೆಟ್ಟವನ್ನು ಹತ್ತಿ ಬಂದು ನನ್ನ ಹತ್ತಿರದಲ್ಲೇ ಇರು, ನೀನು ಆ ಧರ್ಮಶಾಸ್ತ್ರವನ್ನು ಆಜ್ಞೆಗಳನ್ನು ಜನರಿಗೆ ಬೋಧಿಸುವಂತೆ ನಾನು ಅವುಗಳನ್ನು ಬರೆದಿರುವ ಶಾಸನಗಳನ್ನು ನಿನಗೆ ಕೊಡುತ್ತೇನೆ ಅಂಥೇಳಿ ಇಲ್ಲಿ ಹೇಳ್ತಾನೆ ದೇವರು. ಇಲ್ಲಿ ಹೇಳ್ತಾನೆ. ಅದೇ ಪ್ರಕಾರ ಇವನು ಏನು ಮಾಡ್ತಾನೆ, ಮೋಶೆ ಏನು ಮಾಡ್ತಾನ್ರಿ ಇಲ್ಲಿ ಅಂತಂದ್ರೆ, ಅವನು ಮೋಶೆ ಬೆಟ್ಟವನ್ನು ಏರಿ ಅಲ್ಲಿ ಬೆಟ್ಟದ ಮೇಲೆ ನಾನು ಕೊಡ್ತೇನೆ ಅಂತಂದು ಹೇಳಿರ್ತಾನೆ ಅವನಿಗೆ. ಅವಾಗ ಯಾವಾಗಲೂ ದೇವ್ರ ಬೆಟ್ಟ ಆಗೋದು ಅಲ್ಲಿ ಬೆಟ್ಟದ ಮೇಲೆ ಹೋಗ್ತಿರ್ತಾನೆ ರೀ. ಯಾವಾಗಲೂ ಮೋಶೆ ದೇವ್ರಿಗೆ ಬೆಟ್ಟ ಆಗೋದು ಅಂತಂದ್ರೆ ಬೆಟ್ಟದ ಮೇಲೆ ಹೋಗಿ ದೇವ್ರನ್ನಲ್ಲಿ ಕಂಡು ಅಲ್ಲಿ ಅವಾಗ ಹೋದಾಗ ಅಲ್ಲಿ ಬೆಂಕಿ ಗತೆ ಬರ್ತಿರ್ತೈತಂತಲ್ಲಿ ತಳಗ್ ಮಂದಿಗೆ ಹೇಳಿರ್ತಾನೆ, ಜನರಿಗೇನು ಹೇಳಿರ್ತಾನೆ, ಅಲ್ಲಿ ಇಸ್ರಾಯೇಲ್ ಜನರಿಗೆ ಏನು ಹೇಳ್ತಾನೆ, ನೀವು ಭಾಳ ಹತ್ರ ಬರಕ್ಕೆ ಹೋಗ್ಬೇಡ್ರಿ, ಯಾರು ಭಾಳ ಹತ್ರ ಬಂದ್ರೆ ಅವ್ರು ಸತ್ತು ಹೋಗ್ಬಿಟ್ಟಿರ್ತಾರ್ರಿ. ಅದಕ್ಕೆ ಅವ್ರಿಗೆ ಏನು ಹೇಳ್ತಾನೆ, ನೀವು ಎಲ್ಲರೂ ದೂರವಾಗಿ ನಿಲ್ಬೇಕು, ನೀವೆಲ್ಲರೂ ದೂರವಾಗಿ ನಿಲ್ಬೇಕಂತ ಹೇಳ್ತಾನೆ. ಅವ್ರು ಬೆಂಕಿ ಗತಿ ಅಷ್ಟಲ್ಲಿ ಕಾಣ್ತೈತೆ ಅಂತೇಳಿ ಅವ್ರಿಗೆ ಅನಿಸ್ತೈತಿ. ಆದ್ರೆ ಮೋಶೆ ಮುಖ ಸಹ ಅದಲ್ಲಿ ಚೇಂಜ್ ಆಗುತ್ತೆ. ಮೇಲೆ ಹೋದ್ಮೇಲೆ ಬೆಟ್ಟದ ಮೇಲೆ ಯೆಹೋ ದೇವ್ರ ಹತ್ತಿರ ಮಾತಾಡಿದ ಮೇಲೆ ಅವನ ಮುಖ ಸಹ ಅಲ್ಲಿ ನಾವು ಏನು ಮಾಡ್ತೀವಿ, ಬೆಟ್ಟದ ಮೇಲೆ ಅಲ್ಲಿ ಏನು ಕಾಣ್ತೀವಿ, ಮುಖ ಸಹ ಚೇಂಜ್ ಆಗೋದನ್ನು ನಾವು ಇಲ್ಲಿ ನೋಡ್ತೀವಿ. ಮೋಶೆ ಮತ್ತು ಅಲ್ಲಿ ಮೇಲೆ ಬೆಟ್ಟದ ಮೇಲೆ ಯಾರ್ಯಾರು ಹತ್ತೋಗ್ತಾರ ಅಂತಂದ್ರೆ, ಮೋಶೆ ಮತ್ತು ಜಹುಷ ಆಗುತ್ತಾನೆ. ಯಾವಾಗಲೂ ಬೆಟ್ಟದ ಮೇಲೆ ಹೋಗುವಾಗ ಮೋಶೆ ಮತ್ತು ಜಹುಷ ಹೋಗಿರ್ತಾರೆ. ಹೋದಾಗ ಇಲ್ಲಿ ಮೋಶೆ ಬೆಟ್ಟವನ್ನು ಹತ್ತಿದಾಗ ಮೇಘವು ಅದನ್ನು ಮುಚ್ಚಿಕೊಂಡಿತು. ಯೆಹೋವನ ತೇಜಸ್ಸು ಸೇನಾಯಿ ಬೆಟ್ಟದ ಮೇಲೆ ನಿಂತಿತು. ಸೇನಾಯಿ ಬೆಟ್ಟದ ಮೇಲೆ ಮೋಶೆ ಇಲ್ಲಿ ದೇವರ ಇಲ್ಲಿ ಹತ್ತಿರವಾದಾಗ ಯೆಹೋವನ ತೇಜಸ್ಸು ಏನಾಗ್ತೈತ್ರಿ, ಸೇನಾಯಿ ಬೆಟ್ಟದ ಮೇಲೆ ನಿಲ್ಲುತ್ತದೆ. ಮತ್ತು ಮೇಘವು 6 ದಿನಗಳವರೆಗೆ ಬೆಟ್ಟವನ್ನು ಮುಚ್ಚಿಕೊಂಡಿತ್ತು. 7ನೇ ದಿನದಲ್ಲಿ ಯೆಹೋವನ ಮೇಘದೊಳಗಿಂದ ಕೂಗಿ ಮೋಶೆಯನ್ನು ಕರೆದನು. 6 ದಿವಸ ಅಲ್ಲಿ ಹೋಗ್ತಾರೆ. 6 ದಿನ ಅಲ್ಲಿ ಏನಾಗ್ತೈತ್ರಿ, ಮೋಶೆ ಹೋದಾಗ
ಅಲ್ಲಿ ಬೆಟ್ಟ ಏನಾಗ್ತೈತ್ರಿ ಮೋಡಗಳಿಂದ ಮುಚ್ಚಿಬಿಡ್ತೈತಿ. ಮೋಡಗಳಿಂದ ಮುಚ್ಚಿದ ಮ್ಯಾಗೆ 7ನೇ ದಿವಸ ಏನು ಮಾಡ್ತಾನೆ ದೇವರು ಮೋಶೆಯನ್ನು ಕರೆಯುತ್ತಾನೆ. ಮೋಶೆಯನ್ನು ಕರೆದ ಮೇಲೆ ಯೆಹೋವನ ತೇಜಸ್ಸು ಬೆಟ್ಟದ ಶಿಖರದ ಮೇಲೆ ಪ್ರಜ್ವಲಿಸಿ ಬೆಂಕಿಯೋಪಾದಿಯಲ್ಲಿ ಇಸ್ರಾಯೇಲರಿಗೆ ಕಾಣಿಸಿತು. ಮೋಶೆ ಆ ಮೇಘದೊಳಗೆ ಪ್ರವೇಶಿಸಿ ಬೆಟ್ಟವನ್ನೇರಿದನು. ಅವನು ಆ ಬೆಟ್ಟದಲ್ಲಿ ಹಗಲಿರುಳು 40 ದಿವಸ ಇದ್ದನು. ಹಗಲಿರುಳು ಎಷ್ಟು ದಿವಸ ಇದ್ದಾರೆ ಅಲ್ಲಿ ಬೆಟ್ಟದ ಮೇಲೆ? 40 ದಿವಸ ಇದ್ದ ಅಂಥೇಳಿ ನಾವಿಲ್ಲಿ ಮೋಶೆಯಿಂದ ನೋಡ್ತೀವಿ. ಹಳೆ ಒಡಂಬಡಿಕೆಯಲ್ಲಿ ಕಂಪ್ಯಾರಿಸನ್ ಮಾಡಿದಾಗ ಯೇಸುಸ್ವಾಮಿ ಸಹ ನಾವಿಲ್ಲಿ ನೋಡ್ತೇವೆ. ಅದು ಯೇಸುಸ್ವಾಮಿ ಮೌಂಟ್ ಆಫ್ ಟ್ರಾನ್ಸ್ಫಿಗರೇಷನ್ ಮಾರ್ಕನ ಬರೆದ ಸುವಾರ್ತೆ 9:2 2ರಿಂದ 9ವರೆಗೆ ಬರೆದಿರುವಂಥದ್ದು. ಮೋಶೆಯ ಇದು ಹೊಸ ಒಡಂಬಡಿಕೆಯಲ್ಲಿ ಮಾರ್ಕನ ಬರೆದ ಸುವಾರ್ತೆ 9:2ರಿಂದ 9ವರೆಗೆ ಬರೆದಿರುವಂಥದ್ದು. ಇಲ್ಲಿ ನಾವು ಏನು ನೋಡ್ತೀವ್ರಿ ಅಂತಂದ್ರೆ, ಆಮೇಲೆ ಇಲ್ಲಿ ಸಹ ಯೇಸುಸ್ವಾಮಿ ಏನು ಮಾಡ್ತಾನಂತ, ಇಲ್ಲಿ ಯೇಸುಸ್ವಾಮಿ 6 ದಿವಸಗಳಾದ ಮೇಲೆ ಯೇಸು ಪೇತ್ರೆ, ಯಾಕೋಬ, ಯೋಹಾನರನ್ನು ಮಾತ್ರ ವಿಂಗಡವಾಗಿ ಕರ್ಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಇಲ್ಲಿ 3 ಮಂದಿನ ಕರ್ಕೊಂಡು ಹೋಗ್ತಾನ್ರಿ. ಇಲ್ಲಿ ಯಾರ್ಯಾರನ್ನ ಕರ್ಕೊಂಡು ಹೋಗ್ತಾನ? ಯೇಸುಸ್ವಾಮಿ ಪೇತ್ರನ್ ಕರ್ಕೊಂಡು ಹೋಗ್ತಾನ, ಮತ್ತು ಯಾಕೋಬನ್ ಕರ್ಕೊಂಡು ಹೋಗ್ತಾನ, ಮತ್ತು ಯೋಹಾನರನ್ನು 3 ಮಂದಿನ ಆ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾನ್ರಿ. ಕರೆದುಕೊಂಡು ಹೋಗಿ ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣು ಮುಂದೆ ಆತನ ರೂಪ ಬೇರೆ ಆಯ್ತ್ರಿ. ಇಲ್ಲಿ ಸಹ ನಾವು ನೋಡ್ತೀವಿ ಮೋಶೆದ ಏನು ನೋಡ್ತೀವಿ, ಮುಖ ಬೇರೆ ಆಗ್ತೈತಿ. ಅವನದು ಮುಖ ಸತ್ಯಕ್ಕೆ ಹೊಳಪಾಗಿ ಕಾಣ್ತೈತೆ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಯೇಸುಸ್ವಾಮಿ ಮುಖನೂ ಸಹ ಚೇಂಜ್ ಆಯ್ತು ಅಂಥೇಳಿ ನಾವಿಲ್ಲಿ ಆ ಬೆಟ್ಟದ ಮೇಲೆ ನಾವು ಶಿಷ್ಯರು ಹೇಳ್ತಾರೆ. ಆಮೇಲೆ ಆತನ ವಸ್ತ್ರಗಳು ಬಹು ಬೆಳ್ಳಗೆ ಹೊಳೆಯುತ್ತಿದ್ದವು. ಭೂಲೋಕದಲ್ಲಿರುವ ಯಾವ ಅಗಸನಾದರೂ ಅಷ್ಟು ಬೆಳ್ಳಗೆ ಮಾಡಲಾರನು. ನೋಡ್ರಿ, ಇಲ್ಲಿ ಭೂಲೋಕದಾಗ ಸತ್ಯಕ್ಕೆ ಯಾರು ಅಷ್ಟು ಚಂದ ಹೆಂಗೆ ಅಗಸರು ಯಾರು ಬಟ್ಟೆ ಆ ಪರಿ ಬೆಳ್ಳಗ ಒಗೆಯಂಗಿಲ್ಲ. ಆ ರೀತಿಯಾಗಿ ಅವನ ಉಡುಪು, ಯೇಸುಸ್ವಾಮಿ ಉಡುಪು ಅಷ್ಟು ಬೆಳ್ಳಗಾಯ್ತಂತ ಹೇಳಿ ಇಲ್ಲಿ ಅವರು ಶಿಷ್ಯರು ಹೇಳ್ತಾರೆ. ಆಮೇಲೆ ಎಲಿಯನ್ನು ಮೋಶೆ ಅವ್ರು ಏನು ನೋಡ್ತಾರ್ರಿ, ಅಲ್ಲಿ ಬೆಟ್ಟದ ಮೇಲೆ ಹೋದ್ಮೇಲೆ ಏನು ನೋಡ್ತಾರ ಅಂತಂದ್ರೆ, ಎಲಿಯನ್ನು ಮೋಶೆ ಅವರಿಗೆ ಕಾಣಿಸಿಕೊಂಡು ಯೇಸುವಿನ ಸಂಗಡ ಮಾತಾಡುತ್ತಿದ್ದರು. ಆಗ ಪೇತ್ರನು ಯೇಸುವಿಗೆ, ಗುರುವೇ, ನಾವು ಇಲ್ಲೇ ಇರುವುದು ಒಳ್ಳೆಯದು. 3 ಪರ್ಣಶಾಲೆಯನ್ನು ಕಟ್ಟುವೆವು, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದು ಹೇಳಿದರು. ಏನು ಹೇಳಬೇಕು ತಿಳಿಯದೆ ಹೀಗೆ ಮಾತಾಡಿದನು. ಅಲ್ಲಿ ಮೋಶೆ ಮತ್ತು ಇಲ್ಲಿ ಎಲೀಜ ಯಾಕೆ ಹೋಗಿರ್ತಾರ ಅಂತಂದ್ರೆ, ಯೇಸುಸ್ವಾಮಿಯ ಅದು ಶಿಲುಬೆಗೆ ಏರಿಸಿದ ಬಗ್ಗೆ ದೇವರಲ್ಲಿ ನೀನು ಶಿಲುಬೆಗೆ ಏರ್ಬೇಕಂತೇಳಿ ಅಲ್ಲಿ ಹೇಳಕ್ಕೆ ಅದನ್ನು ಹೋಗಿರ್ತಾರ್ರಿ. ಅವರಲ್ಲಿ ಮೇಲುಗಡೆ ಹೋಗಿರ್ತಾರ. ಅದನ್ನ ಹೇಳೋ ಸಂಬಂಧದಲ್ಲಿ ಹೋದಾಗ ಅಲ್ಲಿ ಮಾತನಾಡ್ತಾರೆ. ದೇವರು ಅವ್ರನ್ನ ಕಳಿಸಿಕೊಟ್ಟಿರ್ತಾನೆ. ಅವರು ಹಾಗೆ ಅವ್ರಿಗೆ ಹಂಗೆ ಕಾಣ್ತೈತೆ. ಮೋಶೆ ಗತೆನೇ ಬೆಳೆ ಕೂದಲ ಎತ್ತರ, ಆಮೇಲೆ ಎಲಿಜನ್ ಗತೆಗೆ ಇವ್ರಿಗೆ ನೋಡ್ತಾರೆ ಅವ್ರು ಬಂದಾರ ಅಂಥೇಳಿ ಅನಿಸ್ತೈತಿ. ಅವ್ರು ಮಾತಾಡೋದನ್ನ ಕೇಳ್ತಾರ. ಹಂಗೆ ನಿಮ್ಗೆ 3 ಮಂದಿಗೂ ಇಲ್ಲಿ ಏನು ಮಾಡ್ತೀನಿ ನಾನು, ಪರ್ಣಶಾಲೆಗಳನ್ನ ಕಟ್ಟಿಸ್ತೇನೆ ಅಂತ. ಅವರು ಯಾರನ್ನ ಲೆವೆಲ್ನಾಗ ತೊಗೊಂಡ್ಬರ್ತಾರೆ ಅಂತಂದರೆ, ಯೇಸುಸ್ವಾಮಿನ ಇವರಿಬ್ಬರು ಲೆವೆಲ್ನಾಗ ತೆಗೆದುಕೊಂಡು ಬರ್ತಾರೆ. ಯೇಸುಸ್ವಾಮಿ ಎಷ್ಟು ಎತ್ತರವಾಗಿರುವಂಥದ್ದು ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಮತ್ತು ಅವರು ಯೇಸುಸ್ವಾಮಿ ಅವ್ರಿಗೆ ಏನು ಹೇಳ್ತಾನ, 2ನೇ ಸಲ ಅವನಿಗೆ ಹೇಳ್ತಾನ, ಎಲ್ಲ ಕಡೆಗೂ ನೋಡಿ. ಆಮೇಲೆ ಅಷ್ಟರಲ್ಲಿ ಮೋಡವು ಬಂದು ಅವರ ಮೇಲೆ ಕವಿಯಿತು. ಆ ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನು ಕೇಳಿರಿ ಎಂದು ಆಕಾಶವಾಣಿಯಾಯಿತು. ಪಕ್ಕನೆ ಅವರು ಸುತ್ತಲೂ ನೋಡಿದಾಗ ತಮ್ಮ ಸಂಗಡ ಯೇಸುವನ್ನೇ ಹೊರತು ಆಗರಿಂದ ಮತ್ತಾರನ್ನು ಕಾಣಲಿಲ್ಲ. ಅವರು ಆ ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಆತನು ಅವರಿಗೆ, ನೀವು ಕಂಡಿರುವುದನ್ನು ಮನುಷ್ಯಕುಮಾರನು ಸತ್ತು ಜೀವಿತನಾಗಿ ಎದ್ದು ಬರುವಾಗ ಯಾರಿಗೂ ತಿಳಿಸಬಾರದೆಂದು ಖಂಡಿತವಾಗಿ ಹೇಳಿದನು. ನೋಡ್ರಿ, ಇಲ್ಲೇ ಅವಾಗ ಹೇಳ್ತಾನೆ ಅವ್ರಿಗೆ ಆಕಾಶವಾಣಿ ಆಯ್ತು. ಏನಂತೆ ಪಕ್ಕನೆ ಆಕಾಶವಾಣಿ ಆದ್ಮ್ಯಾಗ ಅವ್ರನ್ನ ಹೇಳ್ತಾರ, ನನ್ನ ಮಗನು ಈತನ ಮಾತನ್ನು ನೀವು ಕೇಳ್ಬೇಕಂತ ಹೇಳಿ ಅಲ್ಲಿ ಆಕಾಶವಾಣಿ ಆಗ್ತೈತಿ. ಆಕಾಶವಾಣಿ ಆದಮೇಲೆ ಇಲ್ಲಿ ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಆತನು, ನೀವು ಕಂಡಿರುವುದನ್ನು ಮನುಷ್ಯಕುಮಾರನು, ಈಗ ನೀವು ನೋಡಿದ್ರಲ್ಲ ಅಲ್ಲಿ ಮೇಲೆ, ಅದನ್ನು ನೀವು ಯಾರಿಗೂ ಹೇಳಬಾರ್ದಂತ ಹೇಳಿ ಅವ್ರಿಗೆ ಹೇಳ್ತಾನೆ. ಹೇಳಿದ್ಮೇಲೆ ಆವಾಗ ಮೋಶೆ ಇಲ್ಲಿ ಹೇಳಿದ್ಮೇಲೆ ಯೇಸುಸ್ವಾಮಿ ಈಗ ನಾವು ಮೋಶೆ ಮಧ್ಯಸ್ಥಿಕನಾಗಿದ್ದಾನ. ಯಾರ ನಡುವೆ ಮಧ್ಯಸ್ಥಿಕನಾಗಿದ್ದ? ಇಸ್ರಾಯೇಲರ ಜನರ ನಡುವೆ ಮಧ್ಯಸ್ಥಿಕನಾಗಿ ಅವನು ಯೆಹೋ ದೇವರ ಹತ್ತಿರ ಮಾತನಾಡುತ್ತಿದ್ದ. ದಿನಾಲೂ ಯೆಹೋ ದೇವರು ಏನು ಹೇಳ್ತಿದ್ರಲ್ಲ ಅದನ್ನು ಮಾತನ್ನು ಕೇಳಿಕೊಂಡು ಇವರು ಇಸ್ರಾಯೇಲರಿಗೆಲ್ಲ ಜನರಿಗೆ ಹೇಳ್ತಿದ್ದ, ಮಧ್ಯಸ್ಥನಾಗಿದ್ದ.
ಆಮೇಲೆ ಯೇಸು ಸ್ವಾಮಿ ಇಲ್ಲಿ ನಮ್ಮ ಮಧ್ಯಸ್ಥನಾಗಿದ್ದಾನೆ. ಯೇಸು ಸ್ವಾಮಿ ಅವನು ಇಲ್ಲಿ ಇಲ್ಲಿ ಏಕೆ ಬಂದನು ಅಂದ್ರೆ ನಮ್ಮ ಸಂಗಡ ಇರುವುದಕ್ಕೋಸ್ಕರ ಬಂದನು, ನಮ್ಮ ಪಾಪವನ್ನು ಕ್ಷಮಿಸೋದಕ್ಕೋಸ್ಕರ ಬಂದನು. ಇಲ್ಲಿ ಹಸಿರಾಗಿರುವಂತಹ ಪ್ರದೇಶದಲ್ಲಿ, ಇಲ್ಲಿ ಜಗತ್ತಿನಲ್ಲಿ ಹಸಿರಾಗಿರುವಂತಹ ಪ್ರದೇಶದಲ್ಲಿ ಅಡ್ಡಾಡಿಕೊಂಡು ಇದ್ದನು. ಇಲ್ಲಿ ಅಡ್ಡಾಡಿ ಅವನು ಎಲ್ಲಾ ಕಡೆಗೂ ಅಡ್ಡಾಡ್ಕೊಂಡು ಇಲ್ಲೆಲ್ಲರನ್ನು ಜನರು ನೋಡಿ ನಮ್ಮ ಸಂಗಡ ಇದ್ದ ಮನುಷ್ಯರಂತೆ ರೂಪ ತಾಳಿ ಅವನು ಮೇಲೆ ಕ್ರೂಜೆಗೆ ಏರಿಸಲ್ಪಟ್ಟರೆ ನಮ್ಮ ಪಾಪವನ್ನು ಕ್ಷಮಿಸೋದಕ್ಕೋಸ್ಕರ ಏನು ಮಾಡಿದ ಯೇಸು ಸ್ವಾಮಿ. ಅದನ್ನು ಅವ್ನು ಬ್ಯಾಡಾಗಿತ್ರಿ, ಅದು ಬ್ಯಾಡಾಗಿದ್ರು ಸಹ ಅವ್ನು ಬ್ಯಾಡಾಗಿದ್ರು ಪರಲೋಕದಲ್ಲಿ ಅವ ಆರಾಮವಾಗಿ ಇದ್ದಿದ್ರೆ ನಮ್ಮ ಗತಿ ಏನಾಗ್ತಿತ್ರಿ. ಆದರೆ ದೇವರು ನಮ್ಮ ಸಲುವಾಗಿ ತನ್ನ ಪ್ರಾಣವನ್ನು ಕೊಟ್ಟ, ಅವನ ಬಾಸುಂಡೆಯಿಂದ ನಮಗೆ ಗುಣವಾಯ್ತು ಅಂಥೇಳಿ ನಾವಿಲ್ಲಿ ನೋಡ್ತೀವಿ. ಯೇಸು ಸ್ವಾಮಿ ನಮ್ಮ ಸಂಗಡ ಇದ್ದ ಅಂಥೇಳಿ ನಾವು ನೋಡ್ತೀವಿ. ಆಮೇಲೆ ಇಲ್ಲಿ ಬಂದ ಮೇಲೆ ಯೇಸು ಸ್ವಾಮಿ ಬಂದ ಮೇಲೆ ಇಲ್ಲಿ ಏನ್ ಮಾಡ್ತಾನೆ, ಮಿರಾಕಲ್ಸ್ ನಮ್ಮ ಜೊತೆಗಿದ್ದಾರೆ. ನಮ್ಮ ಜೊತೆಗೆ ಇಲ್ಲಿ ಮನುಷ್ಯರ ಜೊತೆಗೆ ಇದ್ದಾಗ ಅವನು ಬಹಳಷ್ಟು ಮಿರಾಕಲ್ಸ್ಗಳನ್ನು ಮಾಡ್ತಾನೆ. ಯೇಸು ಸ್ವಾಮಿ ಮಿರಾಕಲ್ಸ್ ಅನ್ನು ಮಾಡ್ತಾನೆ. ಯಾರ್ಯಾರಿಗೆ ಆರಾಮಿಲ್ಲ ಅವ್ರಿಗೆಲ್ಲ ಜೀವವನ್ನು ಕೊಡ್ತಾನೆ. ಯಾರ್ಯಾರಿಗೆ ಏನೇನು ಸಾಮ್ಯ ಹೇಳಬೇಕಾಗಿರ್ತೈತಲ್ಲ ಅವ್ರಿಗೆಲ್ಲ ಸಾಮ್ಯವನ್ನು ಹೇಳ್ತಾನ. ಆಮೇಲೆ ಎಲ್ಲರೂ ಏನೇನು ಯಾಯಿರನ ಮಗಳನ್ನು ಸ್ವಸ್ಥ ಮಾಡ್ತಾನ್ರಿ. ಮತ್ತು ರಕ್ತ ಕುಸುಮ ರೋಗದಿಂದ ಬಳಲುತ್ತಿರಂಥ ಸ್ತ್ರೀಯನ್ನು ಸ್ವಸ್ಥ ಮಾಡ್ತಾನ. ಮೂರ್ಛಾ ರೋಗಿಯನ್ನು ಸ್ವಸ್ಥ ಮಾಡ್ತಾನ. ದೆವ್ವ ಹಿಡಿದವ್ರಿಗೆ ದೆವ್ವವನ್ನು ಬಿಡಿಸ್ತಾನ. ಮತ್ತು ಯೇಸು 4,000 ಜನರಿಗೆ ಊಟವನ್ನು ಹಾಕಿಸಿದನು. ಮತ್ತು ಯೇಸು ಸ್ವಾಮಿ ಹಣದ ಭ್ರಮೆಯಿಂದಾದ ಕೇಡನ್ನು ತೋರಿಸಿದ್ದು, ಹಣದಿಂದ ಏನಾಗ್ತೈತಿ ಕೇಡು ಅಂಥೇಳಿ ಇಲ್ಲಿ ತೋರಿಸಿದ ಅಂಥೇಳಿ ನಾವಿಲ್ಲಿ ನಾವು ಯೇಸು ಸ್ವಾಮಿ ನಮ್ಗೆ ಹೇಳಿದ. ಇಲ್ಲಿ ಸಾಮ್ಯವನ್ನು ಹೇಳಿದ, ನಮಗೆಲ್ಲ ಒಳ್ಳೆಯದ ರೀತಿಯಾಗಿರುವಂಗೆ ನಮ್ಗೆ ಹೆಂಗಿರ್ಬೇಕು ಅಂತೆಲ್ಲ ಇಲ್ಲಿ ಹೇಳಿಕೊಟ್ಟ. ಮತ್ತು ಇಲ್ಲಿ 2ನೇ ಸಾರಿ ಮುಂದೆ ತಿಳಿಸಿದ್ದಾರೆ. ಇಲ್ಲಿ 3ನೇ ದಿವಸ ಏನು ಹೇಳ್ತಾನೆ, ಮತ್ತು ಗಲಿಲಾಯ ಪಟ್ಟಣದಲ್ಲಿ ಅವರು ಹೋಗ್ತಿರುವಾಗ ಶಿಷ್ಯರು ಮತ್ತು ಅವರೆಲ್ಲರೂ ಹೋಗುವಾಗ ಯೇಸು ಸ್ವಾಮಿ ಮತ್ತೆ ಇಲ್ಲಿ ಏನು ಹೇಳ್ತಾನ್ರಿ ಇಲ್ಲಿ ಅಂತಂದ್ರೆ, ಅವನು ಹೇಳ್ತಾನ ದೇವರು ಇನ್ನು ಮತ್ತು ಯೇಸು ಸ್ವಾಮಿ ಮಗನು ಅವನು ಯಾರ ಕೈಗೆ ಒಪ್ಪಿಸಲ್ಪಡ್ತಾನ, ಮನುಷ್ಯರ ಕೈಯಲ್ಲಿ ಒಪ್ಪಿಸಲ್ಪಡ್ತಾನ. ಅವರು ಮನುಷ್ಯರು ಏನು ಮಾಡ್ತಾರ, ಅವನನ್ನು ಕೊಲ್ತಾರ. ಅವನನ್ನು ಕೊಲ್ದು ಏನು ಮಾಡ್ತಾರ, ಕ್ರೂಜೆಗೆ ಏರಿಸಲ್ಪಡ್ತಾರ. ಯೇಸು ಸ್ವಾಮಿನ ಹೇಳ್ತಾನ ಅವನು ಸತ್ಯದಿಂದ 3ನೇ ದಿವಸ ಎದ್ದು ಬರ್ತಾನ ಅಂತ ಹೇಳಿ ಅವ್ರಿಗೆಲ್ಲರಿಗೂ ಹೇಳ್ತಾನೆ. ಅಪೋಸ್ತಲರಿಗೆಲ್ಲರೂ ಅವರೆಲ್ಲರಿಗೂ ಕೇಳಿಸ್ಕೊಂಡು ಅವರು ಬೇಜಾರು ಪಡ್ತಾರ್ರಿ. ಬೇಜಾರು ಪಟ್ಟು ಅವರು ಸುಮ್ಮನಾಗ್ತಾರ. ಆಮೇಲೆ ಇಲ್ಲಿ ನಾವು ನೋಡ್ತೀವಿ ಯೇಸು ಸ್ವಾಮಿ ಮತ್ತು ಮೋಶೆ ಅವರಿಬ್ಬರದು ಬಗ್ಗೆ ನಾವು ನೋಡಿದಾಗ ಯೇಸು ಸ್ವಾಮಿ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ರೂಪಾಂತರಗೊಳ್ತಾನ ಅವನು ಬೆಟ್ಟದ ಮೇಲೆ ಹೋದ್ಮೇಲೆ. ಇಲ್ಲಿ ಮೋಶೆಗೂ ಸಹ ನಾವು ನೋಡ್ತೇವೆ, ಬೆಟ್ಟದ ಮೇಲೆ ಹೋಗಿದ್ಮೇಲೆ 6ನೇ ದಿವಸ ಆದಮೇಲೆ 7ನೇ ದಿವಸ ಅಲ್ಲಿ ಎಲ್ಲ ಮೋಡಗಳು ವಾತಾವರಣ ಕವಿಯುತ್ತದೆ ಮತ್ತು ಅವನ ಧ್ವನಿ ಅಲ್ಲಿ ಬರುತ್ತದೆ ಅಂಥೇಳಿ ನಾವು ಇಲ್ಲಿ ದೇವರು ಮಾತನಾಡುತ್ತಾನೆ. ಇದರಿಂದ ಮೋಡದಿಂದ ಅವನ ವಾಯ್ಸನ್ನು ಅಲ್ಲಿ ನಾವು ಕೇಳ್ತೀವಿ. ಸೊ ನಾವು ಯೇಸು ಸ್ವಾಮಿ ಮತ್ತು ಮೋಶೆ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್. ಅಲ್ಲಿ ಯೇಸು ಸ್ವಾಮಿ ಭಾಳ ಇಂಪಾರ್ಟೆಂಟ್, ಮೋಶೆಗೂ ಯೇಸು ಸ್ವಾಮಿ ಭಾಳ ಇಂಪಾರ್ಟೆನ್ಸ್ ಇಲ್ಲಿ ನಾವು ಕೊಡ್ತೇವೆ. ಯೇಸು ಸ್ವಾಮಿ ಅವನು ದೇವರಾಗಿರುತ್ತಾನೆ. ಮತ್ತು ಇಬ್ಬರು ಮಂದಿ ಮೌಂಟನ್ಗೆ ಹತ್ತಿ ಹೋಗ್ತಾರ, ಇಬ್ರದ್ದು ಮುಖ ಗ್ಲೋ ಆಗ್ತೈತಿ. ಆಮೇಲೆ ದೇವರು ನಾವಿಲ್ಲಿ ಹೌವರ್ ಜೀಸಸ್ ಗ್ಲೋರಿಯನ್ನು ನಾವು ನೋಡ್ತೇವಿ ಆಫ್ ಡಿಫ್ರೆಂಟ್ ನೇಚರ್ ದ್ಯಾನ್ ಮೋಸಸ್ ಅಂತ ಹೇಳಿ ನೋಡ್ತೇವೆ. ಮೋಸೆಸ್ನ ಮುಖ ಬೇರೆ ಆಗಿರ್ತೈತಿ, ಅವನ ಮುಖ ಬೇರೆದಾಗಿ ತೋರಿಸ್ತಿರ್ತೈತಿ, ಮೋಶೆಯನ ಮುಖ ಬೇರೆಯಾಗಿ ತೋರಿಸ್ತಿರ್ತೈತಿ ಅಂತ ಹೇಳಿ ನೋಡ್ತೀವಿ. ಸೊ ದೇವರು ಬಂದು ಬೆಟ್ಟವನ್ನು ಇಡೋದು ಎಲ್ಲ ನಮ್ಮ ಸಂಗಡ ಇದೆ. ಇಲ್ಲಿ ಯೇಸು ಸ್ವಾಮಿನೇ ನಮ್ಗೆ ಇಲ್ಲಿ ಏನಂತಂದ್ರೆ, ಯೇಸು ಸ್ವಾಮಿ ಮುಖ ಹೊಳೆಯುವಾಗ ಯೇಸು ಸ್ವಾಮಿನೇ ಅವನೇ ಯೆಹೋವ, ಅವನೇ ದೇವರು ಅಂತ ಹೇಳಿ ನಾವು ಇಲ್ಲಿ ನೋಡ್ತೀವಿ. ಅದು ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ ಅದು 3ನೇ ವಚನವನ್ನು ನೋಡೋರಾಗಿದ್ದೇವೆ. ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನು ತತ್ವದ ಮೂರ್ತಿಯು, ತನ್ನ ಶಕ್ತಿಯು ವ್ಯಾಖ್ಯಾನದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು ಅಂಥೇಳಿ ನಾವಿಲ್ಲಿ ನೋಡ್ತೇವೆ. ಸೊ ದೇವರು ಪರಲೋಕಕ್ಕೆ ಏರಿ ಹೋಗಿ ನಮ್ಮ ಜೊತೆಗೆ ಇದ್ದವನು 40 ದಿವಸ ಇದ್ದು ಆಮೇಲೆ ಅವನು ಪರಲೋಕಕ್ಕೆ ಏರಿ ಹೋದನು ಅಂಥೇಳಿ ನಾವು ಇಲ್ಲಿ ನೋಡೋದು. ಅವನೇ ದೇವರು, ಯೇಸು ಸ್ವಾಮಿಯೇ ದೇವರು. ಇಲ್ಲಿ ಮೋಶೆ ಮಾತ್ರ ಮಧ್ಯಸ್ಥಿಕನಾಗಿದ್ದ. ಆದರೆ ಇಲ್ಲಿ ನಾವೇನು ನೋಡ್ತೇವೆ, ನಾವಿಲ್ಲಿ ಯೇಸು ಸ್ವಾಮಿಯ ಶಿಷ್ಯರು
ಇಲ್ಲಿ ರಿಲೇಶನ್‌ಶಿಪ್‌ನ್ಯಾಗ ಮೋಶೆ, ಎಲಿಜಾ ಮತ್ತು ಯೇಸು ಸ್ವಾಮಿ 3 ಮಂದಿಗೆ ಒಂದೇ ಲೆವೆಲ್‌ನಲ್ಲಿ ತಗೊಂಡ್ ಬರ್ತಾನ. ಅವ್ರು 3 ಮಂದಿಗೆ ಒಂದೇ ಲೆವೆಲ್‌ನಲ್ಲಿ ತೋರಿಸ್ತಾರ. ಆದ್ರ ಯೇಸು ಸ್ವಾಮಿಯನ್ನ ಅವ್ರ ಒಳಗ ನ್ಯಾಗ ಹೋಲಿಸ್ತಾನ. ಆದ್ರ ದೇವರು ಅದನ್ನ ಒಪ್ಪೋದಿಲ್ಲ. ದೇವರು ಅದನ್ನ ಒಪ್ಪೋದಿಲ್ಲ. ವಾಯ್ಸ್ ಫ್ರಮ್ ದ ಹೆವನ್ ಮೇಕ್ಸ್ ಇಟ್ ಪ್ಲೇನ್. ಜೀಸಸ್ ಈಸಂಟ್ ಈಕ್ವಲ್. ಜೀಸಸ್ ಈಸಂಟ್ ಈಕ್ವಲ್. ಜೀಸಸ್ ಈಕ್ವಲ್ ಇಲ್ಲ, ಅವ್ರಿಗೆ ಈಕ್ವಲ್ ಇಲ್ಲ. ದೇವರು ಮಹಾಪರಿಶುದ್ಧನು, ಅವನು ನಿತ್ಯನಾದ ತಂದೆಯಾಗಿದ್ದಾನ, ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಒಡೆಯನಾಗಿದ್ದಾನೆ. ಅವನೇ ಯೆಹೋವ ದೇವರು ಅಂತ ಹೇಳಿ ನಾವು ನೋಡ್ತೇವೆ. ಸೊ ಇಲ್ಲಿ ಯೇಸು ಸ್ವಾಮಿ ಮಗನಾಗಿದ್ದ ಮತ್ತು ಮೋಶೆ ಅವನ ಏನಾಗಿದ್ದ, ಅವನ ದೇವರ ಇಲ್ಲಿ ಅವನ ಮೋಶೆ ಒಂದು ಆಳಾಗಿದ್ದ. ಅವನು ಏನು ಹೇಳ್ತಾನ ಅದನ್ನ, ಹಿ ವಾಸ್ ಜಸ್ಟ್ ಲೈಕ್ ಅ ಸರ್ವೆಂಟ್. ವಾಟ್ ಎವರ್ ಹಿ ಲಿಸನ್ ಟು ಗಾಡ್. ಸೊ ಜೀಸಸ್ ಡಿಸರ್ವ್ಸ್ ಮೋರ್ ಗ್ಲೋರಿ ಬಿಕಾಸ್ ಹಿ ಈಸ್ ದ ಸನ್ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಅವನಿಗೆ ಜಾಸ್ತಿ ನಾವು ಇದು ಏನಂತಂದ್ರೆ ದೇವ್ರಿಗೆ ಬಹಳ ಮಹತ್ವ ಉಂಟು. ಯೇಸು ಸ್ವಾಮಿ ಹಿ ಡಿಸರ್ವ್ಸ್ ಮೋರ್ ಗ್ಲೋರಿ ಬಿಕಾಸ್ ಹಿ ಈಸ್ ದ ಸನ್. ಅವನು ಮಗನಾಗಿದ್ದ. ಮತ್ತು ಮತ್ತು ನಾವು ಇಲ್ಲಿ ಯೇಸು ಸ್ವಾಮಿಯ ಮಾತನ್ನು ಕೇಳಬೇಕಂತ ಹೇಳಿ ನಮ್ಗೆ ದೇವ್ರು ಹೇಳ್ತಾನ. ಮತ್ತು ಇಲ್ಲಿ ಭಾಳಷ್ಟು ಮಿರಾಕಲ್ಗಳನ್ನು ನಾನು ಆಗಲೇ ಹೇಳಿದ್ದೆ. ಆ ಎಲ್ಲ ಎಷ್ಟುಕೊಂಡು ಮಿರಾಕಲ್, ಇನ್ನೂ ಭಾಳಷ್ಟು ಮಿರಾಕಲ್ ಅದಾವ. ಅವೆಲ್ಲ ಮಿರಾಕಲ್ ಸಹ ಅವನು ಮಾಡಿದನಂತ ಹೇಳಿ ನಾವಿಲ್ಲಿ ನೋಡ್ತೇವೆ. ಮತ್ತು ಅವನು ಒಪ್ಪಂದ ಇಲ್ಲಿ ನಾವು ಫೇತ್ಫುಲಿ ಅವನು ಮೆಸೇಜ್ಗಳನ್ನು ನಾವು ಒಪ್ಪಂದ ಮಾಡಿ ಫೇತ್ಫುಲಿ ಡೆಲಿವರ್ಸ್ ಗಾಡ್ಸ್ ವರ್ಡ್ ಅಂತ ಹೇಳಿ ನಾವಿಲ್ಲಿ ನೋಡ್ತೇವೆ. ಮತ್ತು ಇಲ್ಲಿ ಡಿಟ್ರಾನಮಿ ಚಾಪ್ಟರ್ 4 ಮತ್ತು 5ರಲ್ಲಿ ನೋಡ್ತೇವೆ ನಾವು, ಇಫ್ ದೇ ಲಿಸನ್ ಟು ಯೆಹೋವಾ ಇನ್ ದ ಓಲ್ಡ್ ಟೆಸ್ಟ್ಮೆಂಟ್. ನಾವು ಓಲ್ಡ್ ಟೆಸ್ಟ್ಮೆಂಟ್ನಾಗ ನಾವು ಏನು ಮಾಡಬೇಕಾಗಿರ್ತೈತಿ, ಯೆಹೋವನ ಮಾತನ್ನು ಕೇಳಬೇಕಾಗಿರ್ತೈತಿ. ಆದರೆ ಈಗ ನಾವು ಏನು ಮಾಡ್ತೀವಿ, ಯೆಹೋವ ಯಾರಪ್ಪ, ನಾವು ದೇವರೇ ಯೆಹೋವನು. ನ್ಯೂ ಟೆಸ್ಟ್ಮೆಂಟ್ನಲ್ಲಿ ಯೇಸು ಸ್ವಾಮಿ ಯೆಹೋವನು, ಅವನ ಮಾತನ್ನು ನಾವು ಕೇಳಬೇಕಂತ ಹೇಳಿ ದೇವರು ನಮಗೆ ಆಜ್ಞೆಯನ್ನು ಕೊಡುತ್ತಾನೆ. ಮತ್ತು ಯೇಸು ಸ್ವಾಮಿ ಇಲ್ಲಿ ನಾವು ಮತ್ತು ಹಿ ಈಸ್ ಎ ನ್ಯೂ. ಯೇಸು ಸ್ವಾಮಿ ಹೊಸತಾಗಿರುವನು. ಮೋಶೆ ಅವನು ಬರೇ ಮನುಷ್ಯನು. ಅವನು ಬರೇ ಮನುಷ್ಯ. ಯೇಸು ಸ್ವಾಮಿ ದೇವರು, ಮೋಶೆ ಮಾತ್ರ ಬರೇ ಮನುಷ್ಯನಾಗಿದ್ದಾನೆ ಅಂತ ಹೇಳಿ ನಾವಿಲ್ಲಿ ನೋಡುವವರಾಗಿದ್ದೇವೆ. ಆಮೇಲೆ ಹಿ ಈಸ್ ಗ್ರೇಟರ್ ದೆನ್ ಮೋಶೆ. ಅವನು ದೊಡ್ಡವನು. ಯೇಸು ಸ್ವಾಮಿ ದೊಡ್ಡವನು, ಮೋಶೆಗೂ ದೊಡ್ಡವನು ಅವನು. ಮತ್ತು ಹಿ ಈಸ್ ದ ಇಟರ್ನಿಟಿ ಬಿಗಾಟನ್ ಸನ್ ಅಂತ ಹೇಳಿ ನಾವಿಲ್ಲಿ ನೋಡುವವರಾಗಿದ್ದೇವೆ. ಈಗ ಸಣ್ಣದಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ವಾಕ್ಯವನ್ನು ನೀನು ಆಶೀರ್ವದಿಸಿದೆ ಅಂತ ನಾನು ನಂಬಿದ್ದೇನೆ ಸ್ವಾಮಿ ಕರ್ತನೆ. ಯಾರ್ಯಾರು ಈ ವಿಡಿಯೋನು ವಾಚ್ ಮಾಡಿದವರು ಎಲ್ಲರನ್ನು ನೀನು ಕಾಯ್ದು ಕಾಪಾಡಪ್ಪ ಸ್ವಾಮಿ. ಯಾವ್ಯಾವ ಟ್ರಬಲ್ಸ್ ಇದೆ, ಫೈನಾನ್ಷಿಯಲ್ ಟ್ರಬಲ್ಸ್ ಇದೆ, ಯಾವ್ಯಾವ ರೋಗದಿಂದ ಬಳಲುತ್ತಿದ್ದಾರೆ, ಅವರೆಲ್ಲರನ್ನು ಕಾಯ್ದು ಕಾಪಾಡು. ನಾನ್ ಬಿಲೀವರ್ಸ್ ಯಾರು ಈ ವಿಡಿಯೋ ನೋಡುತ್ತಾರೆ ಅವರ ಮನಸ್ಸನ್ನು ನೀನು ಬದಲಾಯಿಸಬೇಕಾಗಿ ಬೇಡಿಕೊಳ್ಳಲಾಗಿದ್ದೇನೆ ಸ್ವಾಮಿ ಕರ್ತನೆ. ನಿನ್ನ ನಾಮಕ್ಕೆ ಯುಗ ಯುಗಾಂತರಗಳಲ್ಲಿ ಸ್ತುತಿ ಸ್ತೋತ್ರ ಉಂಟಾಗಲಿ ಸ್ವಾಮಿ ಕರ್ತನೆ. ಈ ಜೀವವುಳ್ಳ ವಾಕ್ಯವು ಅವರ ಹೃದಯದಲ್ಲಿ ಕಾರ್ಯ ಮಾಡುವ ಹಾಗೆ ಕೃಪೆ ತೋರಿಸಬೇಕಾಗಿ ಬೇಡಿಕೊಳ್ಳಲಾಗಿದ್ದೇನೆ ಸ್ವಾಮಿ. ನಾನು ಕೇಳುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಮುದ್ದು ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇಲೆ